ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಭಿಕ್ಷಾಪಾತ್ರ ಹಿಡ್ಕೊಂಡು ಭಾರತಕ್ಕೆ ಬಂದಾಗಿದೆ. 5 ದಿನಗಳ ಆತನ ಭಾರತದ ಭೇಟಿಯಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರನ್ನ ಮುಯಿಜು ಭೇಟಿ ಮಾಡಿದ್ದಾರೆ. ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಯಿಜು ಮಾತುಕತೆಗಳು ನಡೆಯುತ್ತವೆ. ಆ ನಂತರ ಆತ ಮುಂಬೈ ಹಾಗೂ ಬೆಂಗಳೂರುಗಳಿಗೆ ಕೂಡ ಭೇಟಿ ಕೊಟ್ಟು ಅಲ್ಲಿ ಕೆಲ ಬಿಸಿನೆಸ್ ಮೀಟಿಂಗ್ಗಳಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಚೈನಾ ಜೊತೆ ಸ್ನೇಹಕ್ಕೆ ಹಾತೊರೆದವನು ಈಗ ಭಾರತಕ್ಕೆ ಬಂದಿರೋದು ಯಾವ ಭರವಸೆ ಮತ್ತು ಆಸೆಯೊಂದಿಗೆ? ಮಾಲ್ಡೀವ್ಸ್ಗೆ ಭಾರತದ ಅಗತ್ಯ ಏನು? ಭಾರತವಾದರೂ ಯಾಕೆ ತೀರಾ ಹೀಗೆ ಯಾರು ಏನೇ ದ್ರೋಹ ಮಾಡಿದ್ರು, ನಮ್ಮ ವಿರುದ್ಧ ಯಾರು ಏನೇ ಮಾತಾಡಿದ್ರು ಅದನ್ನು ಒರೆಸ್ಕೊಂಡು ಅವರಿಗೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಸ್ಥಿತಿಯಲ್ಲಿದೆ. ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಇಸ್ರೇಲ್ ಮೇಲೆ ಆಯುಧ ನಿರ್ಬಂಧವನ್ನು ವಿಧಿಸಬೇಕು ಅಂತ ಹೇಳಿದ್ರು. ಅಷ್ಟೇ, ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಪ್ರತಿಕ್ರಿಯಿಸಿದ ರೀತಿಗೆ ಫ್ರಾನ್ಸ್ ತಂಡ ಹೊಡೆದು ಹೋಯಿತು. ಇವತ್ತು ಅಮೆರಿಕ ಇಸ್ರೇಲ್ ನಮ್ಮ ಮಿತ್ರ ದೇಶ ಅಂತ ಹೇಳೋದಕ್ಕೆ ಶುರು ಮಾಡ್ತು. ಇವತ್ತು ಅಮೆರಿಕ ಇಸ್ರೇಲಿಗೆ ಬೇಕಾದ ಎಲ್ಲವನ್ನ ಕೊಡ್ತಾ ಇದೆ. ಆದರೆ ಅಮೆರಿಕದ ಅಧ್ಯಕ್ಷರ ಮಾತುಗಳನ್ನು ಕೇಳೋದಕ್ಕೆ ನೆತನ್ಯಾಹು ಸಿದ್ಧ ಇಲ್ಲ. ಇಸ್ರೇಲ್ ತನ್ನ ಸ್ವಾಭಿಮಾನದ ವಿಷಯದಲ್ಲಿ ಯಾರ ಮಾತನ್ನು ಕೇಳುವುದಿಲ್ಲ. ಇನ್ನು ಚೈನಾ ಇದೆ. ಇತ್ತೀಚೆಗೆ ಚೈನಾದ ಅಧ್ಯಕ್ಷರು ಕೆನಡಾದ ಪ್ರಧಾನಿಯ ಜೊತೆ ಆಡಿದ ಖಾಸಗಿ ಮಾತುಗಳು ಬಹಿರಂಗಗೊಂಡವು. ಚೈನಾಗೆ ಸಿಟ್ಟು ಬಂತು. G20 ಸಭೆಯಲ್ಲೇ ಚೈನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಕೆನಡಾದ ಪ್ರಧಾನಿ ಟ್ರೂಡೋ ಅವರನ್ನ ಜಾಡಿಸಿದ್ರು. ಅದು ಎಲ್ಲರ ಮುಂದೆ, ಕ್ಯಾಮರಾ ಕಣ್ಣುಗಳ ಮುಂದೆ. ಇನ್ನು ಭಾರತದ ವಿಷಯಕ್ಕೆ ಬರೋಣ. ನೇಪಾಳ ಭಾರತದ ಸಹಾಯವನ್ನು ಪಡ್ಕೊಳ್ಳುತ್ತೆ, ಭಾರತದ ವಿರುದ್ಧ ಮಾತಾಡುತ್ತೆ, ಗಡಿ ತಕರಾರು ತೆಗೆಯುತ್ತೆ. ಮತ್ತೆ ನೇಪಾಳಕ್ಕೆ ಸಮಸ್ಯೆ ಬಂದರೆ ಭಾರತ ಓಡ್ ಹೋಗಿ ಸಹಾಯ ಮಾಡುತ್ತೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗಳಾಗುತ್ತವೆ. ಬಾಂಗ್ಲಾದೇಶ ಭಾರತದ ಕಂಪನಿಗಳಿಗೆ ಕೊಡಬೇಕಾದ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ. ಪಾಕಿಸ್ತಾನದ ಜೊತೆ ದೋಸ್ತಿ ಮಾಡಿಕೊಳ್ಳುತ್ತೆ, ಭಾರತದ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಇಷ್ಟರ ಮೇಲೂ ಕೂಡ ನೇಪಾಳ ಹಾಗೂ ಬಾಂಗ್ಲಾದೇಶಗಳ ನಡುವೆ ವಿದ್ಯುತ್ ಸರಬರಾಜು ಒಪ್ಪಂದಕ್ಕೆ ಭಾರತ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. ತನ್ನ ನೆಲದ ಮೂಲಕ ಬಾಂಗ್ಲಾಗೆ ನೇಪಾಳದ ಕರೆಂಟನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಶ್ರೀಲಂಕಾಗೆ ಭಾರತ ಏನೆಲ್ಲ ಮಾಡಿದೆ ಅನ್ನೋದು ಗೊತ್ತಿದೆ ಅಲ್ವಾ? ಅಲ್ಲಿ ನಮ್ಮ ತಮಿಳರಿಗೆ ಸಿಗಬೇಕಾದ ಹಕ್ಕುಗಳು ಸಿಕ್ಕಿಲ್ಲ. ಅವರನ್ನ ಶ್ರೀಲಂಕಾ ಇವತ್ತಿಗೂ 2ನೇ ದರ್ಜೆಯ ಪ್ರಜೆಗಳ ಹಾಗೆ ನೋಡಿಕೊಳ್ಳುತ್ತೆ. ಆದರೆ ಭಾರತ ಸರ್ಕಾರ ಶ್ರೀಲಂಕಾದ ಪ್ರತಿ ಸಮಸ್ಯೆಗೂ ಸ್ಪಂದಿಸುತ್ತೆ. ಶ್ರೀಲಂಕಾದ ಜನ ಭಾರತ ವಿರೋಧಿ ನಾಯಕರನ್ನ ಗೆಲ್ಲಿಸಿಕೊಂಡು ಬರ್ತಾರೆ. ಆ ನಂತರ ಆ ನಾಯಕರು ಚೈನಾದ ನೆರಳಿಗೆ ಹೋಗ್ತಾರೆ. ಮತ್ತೆ ಸಮಸ್ಯೆ ಶುರುವಾಗುವವರೆಗೆ ಭಾರತ ಮತ್ತು ಭಾರತದ ಹಿತಾಸಕ್ತಿಗಳು ಲಂಕಾ ಸರ್ಕಾರಗಳಿಗೆ ನೆನಪಾಗೋದಿಲ್ಲ. ಇನ್ನು ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿಗೆ ಭಾರತವನ್ನು ಯಾರು ಕರೀಲೂ ಇಲ್ಲ. ಆದರೂ ಭಾರತ ಗಾಜಾಗೆ ಆಹಾರ ಔಷಧಗಳನ್ನು ಕೊಡ್ತೀವಿ ಅಂತ ಹೋಗುತ್ತೆ. ಅದು ಯಾರೋ ನೂಪುರ್ ಶರ್ಮಾ ಅನ್ನುವ ಹೆಣ್ಣು ಮಗಳು ಪೈಗಂಬರ್ ಬಗ್ಗೆ ಏನೋ ಮಾತಾಡಿದ್ಲು ಅಂದ ಕೂಡಲೇ ಇರಾನ್ ಭಾರತದ ರಾಯಭಾರಿಯನ್ನು ಕರೆಸ್ಕೊಂಡು ತನ್ನ ಪ್ರತಿಭಟನೆಯನ್ನು ದಾಖಲು ಮಾಡುತ್ತೆ. ಅದೇ ಇರಾನ್ ಭಾರತದಲ್ಲಿನ ಮುಸ್ಲಿಮರನ್ನ ಗಾಜಾ ಮ್ಯಾನ್ಮಾರ್ಗಳಿಗೆ ಹೋಲಿಸಿ ಮಾತಾಡುತ್ತೆ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ಅದಕ್ಕೊಂದು ಕೌಂಟರ್ ಕೊಟ್ಟಿದ್ದು ಬಿಟ್ರೆ ಭಾರತ ಇರಾನಿಗೆ ಗಟ್ಟಿ ದನಿಯಲ್ಲಿ ಗದರೋದಕ್ಕೆ ಕೂಡ ಹೋಗೋದಿಲ್ಲ. ಬದಲಿಗೆ ಈಗ ಇರಾನ್ ಬೆಂಬಲಿತ ಹೆಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರುವಾಗ ನಾವು ಲೆಬನಾನ್ಗೆ ಔಷಧ, ಆಹಾರ, ಪರಿಹಾರ ಸಾಮಗ್ರಿಗಳನ್ನು ಕೊಡ್ತೀವಿ ಅಂತ ಭಾರತ ಹೋಗ್ತಾ ಇದೆ. ಇವರಿಗೆ ಕೊಡಿ ಅಂತ ಯಾರು ಕೇಳೂ ಇಲ್ಲ. ಆದರೂ ಮೇಲೆ ಬಿದ್ದು ಸಹಾಯ ಮಾಡೋದಕ್ಕೆ ಹೋಗ್ತಾ ಇದೆ ಭಾರತ. ಗೆಳೆಯರೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅನ್ನೋದು ನಿಜ. ಆದರೆ ಕೇಳದೆ ಮಾಡೋ ಸಹಾಯಗಳಿಗೆ ಬೆಲೆ ಇರೋದಿಲ್ಲ. ಹಾಗೆ ಅಪಾತ್ರ ದಾನಗಳು ಕೂಡ ಮಹಾಪಾಪಗಳು ಅನ್ನಿಸ್ಕೊಳುತ್ತವೆ. ಇದು ಭಾರತಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇದು ಇವತ್ತು ನೆನ್ನೆ ಹೀಗೆ ಅಂತಲ್ಲ. ಭಾರತದ ವಿದೇಶಾಂಗ ನೀತಿ ಅನ್ನೋದು ಡಿಸೈನ್ ಆಗಿರೋದೇ ಹೀಗೆ ಅನ್ಸುತ್ತೆ. ಸುಮ್ನೆ ದೊಡ್ಡಸ್ತಿಕೆ ತೋರಿಸ್ಕೊಳ್ಳೋ ಈ ಚಟ ಯಾಕೆ ಬೇಕು? ಕೇಂದ್ರದಲ್ಲಿ ಯಾವ ಸರ್ಕಾರ ಇದ್ರೂ ಅವರು ಮಾಡ್ತಾ ಬರ್ತಾ ಇರೋದು ಹೀಗೇನೆ. ಈ ಹಿಂದಿದ್ದವರು ತೀರಾ ಪಾತಾಳದವರೆಗೆ ಬಗ್ತಾ ಇದ್ರು, ಈಗಿರೋರು ಭೂಮಿವರೆಗೆ ಬಗ್ತಾ ಇದ್ದಾರೆ. ಅಷ್ಟೇ ವ್ಯತ್ಯಾಸ. ಇದನ್ನ ಗಮನಿಸ್ತಾ ಇದ್ರೆ ಸಮಸ್ಯೆ ಅನ್ನೋದು ನಮ್ಮ DNA ಇದೆ ಅಂತ ಅನ್ಸೋದಿಲ್ವಾ? ಈಗ ಅದೇ ಕೆಲಸ ಮಾಲ್ಡೀವ್ಸ್ ವಿಷಯದಲ್ಲಿ ಕೂಡ ಆಗ್ತಾ ಇದೆ. ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಅಧಿಕೃತ ಭಾರತ ಭೇಟಿಯನ್ನು ಹಮ್ಮಿಕೊಂಡಿದ್ದಾರೆ. ಆತ ಬರೋ ಮೊದಲು ಭಾರತವನ್ನು ನಾವು ಸಹಾಯ ಕೇಳೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿಕೊಂಡೇ ಬರ್ತಿದ್ದಾರೆ. BBCಗೆ ಕೊಟ್ಟ ಇಮೇಲ್ ಸಂದರ್ಶನದಲ್ಲಿ ಭಾರತಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ, ಖಂಡಿತ ಭಾರತ ನಮಗೆ ಸಹಾಯ ಮಾಡೇ ಮಾಡುತ್ತೆ ಅನ್ನೋ ವಿಶ್ವಾಸ ಇದೆ, ಹೀಗಾಗಿ ಭಾರತಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿರೋ ಮುಯಿಜು ಇಂಡಿಯಾ ಔಟ್ ಕ್ಯಾಂಪೇನ್ ಬಗ್ಗೆ, ಭಾರತದ ಸೇನಾಪಡೆಯನ್ನ ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ ಹೇರಿದ ಒತ್ತಡದ ಬಗ್ಗೆ ಕೂಡ ಸಮರ್ಥನೆಗಳನ್ನು ಕೊಟ್ಕೊಂಡಿದ್ದಾರೆ. ಅದು ನಮ್ಮ ಜನರ ಒತ್ತಾಯ ಆಗಿತ್ತು. ಯಾವುದೇ ವಿದೇಶಿ ಸೈನಿಕ ಕೂಡ ನಮ್ಮ ನೆಲದಲ್ಲಿ ಇರೋದು ಬೇಡ ಅಂತ ಮಾಲ್ಡೀವ್ಸ್ನ ಜನ ಬಯಸಿದ್ರು. ಹೀಗಾಗಿ ಭಾರತದ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳೋದಕ್ಕೆ ಮನವಿ ಮಾಡಲಾಯಿತು ಅಂತ ಮುಯಿಜು ಹೇಳಿಕೊಂಡಿದ್ದಾರೆ. ಭಾರತದ ಸೇನೆಯಲ್ಲಿದ್ದದ್ದು ಮಾಲ್ಡೀವ್ಸ್ ಜನರನ್ನ ಕಾಪಾಡೋದಕ್ಕೆ.
ಮಾಲ್ಡೀವ್ಸ್ ಅನ್ನೋದು ಸುಮಾರು 1200 ದ್ವೀಪಗಳನ್ನು ಒಳಗೊಂಡ ಒಂದು ದ್ವೀಪ ಸಮೂಹ ದೇಶ. ಅದರಲ್ಲಿ ಸುಮಾರು 5 ಲಕ್ಷ ಜನ ವಾಸ ಮಾಡ್ತಾರೆ. ಚಿಕ್ಕ ಚಿಕ್ಕ ದ್ವೀಪಗಳ ನಡುವೆ ಸಂಪರ್ಕ ಇಲ್ಲ. ಅಲ್ಲಿನ ಮೀನುಗಾರರಿಗೆ ಸಮಸ್ಯೆ ಆದರೆ ಅವರನ್ನ ತುರ್ತಾಗಿ ಆಸ್ಪತ್ರೆಗಳಿಗೆ ಸಾಗಿಸೋದಕ್ಕಲ್ಲಿ ವ್ಯವಸ್ಥೆಗಳಿಲ್ಲ. ಹೀಗಾಗಿ ಭಾರತ ಡಾರ್ನಿಯರ್ ವಿಮಾನ ಹಾಗೂ ಹೆಲಿಕಾಪ್ಟರ್ಗಳನ್ನು ಮಾಲ್ಡೀವ್ಸ್ಗೆ ಗಿಫ್ಟ್ ಮಾಡಿದೆ. ಅದನ್ನು ಆಪರೇಟ್ ಮಾಡೋದಕ್ಕೆ ಭಾರತೀಯ ಯೋಧರು ಹಾಗೂ ಅಲ್ಲಿನ ಜನಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಭಾರತೀಯ ಸೇನೆಯ ವೈದ್ಯರ ತಂಡ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಜೊತೆಗೆ ಮಾಲ್ಡೀವ್ಸ್ ಅನ್ನೋದು ಭಾರತದ ಗಡಿ ರಕ್ಷಣೆಯ ದೃಷ್ಟಿಯಿಂದ ಕೂಡ ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಅಲ್ಲಿ ಗಸ್ತು ತಿರುಗುವ ಕೆಲಸವನ್ನು ಕೂಡ ಈ ಡಾರ್ನಿಯರ್ ಹಾಗೂ ಹೆಲಿಕಾಪ್ಟರ್ಗಳು ಮಾಡ್ತಾ ಇದ್ವು. ಆದರೆ ಮಾಲ್ಡೀವ್ಸ್ನ ಒತ್ತಡದ ಕಾರಣಕ್ಕೆ ಭಾರತ ಅಲ್ಲಿದ್ದ ಸೇನಾ ಸಿಬ್ಬಂದಿಯನ್ನು ವಾಪಸ್ ಕರೆಸ್ಕೊಂಡು ಯೂನಿಫಾರ್ಮ್ ಇಲ್ಲದ ಸಿಬ್ಬಂದಿಯನ್ನು ಆ ಹೆಲಿಕಾಪ್ಟರ್ ಹಾಗೂ ವಿಮಾನಗಳನ್ನು ಆಪರೇಟ್ ಮಾಡೋದಕ್ಕೆ ನಿಯೋಜನೆ ಮಾಡಬೇಕಾಗಿ ಬಂತು. ಅಲ್ಲಿನ ಜನಕ್ಕೇ ಸಹಾಯ ಬೇಡ ಅಂದಮೇಲೆ, ಅಲ್ಲಿನ ಜನಾನೇ ಭಾರತವನ್ನು ಇಷ್ಟಪಡೋದಿಲ್ಲ ಅಂದಮೇಲೆ ಅವರಿಗೆ ಭಾರತ ಯಾಕೆ ಸಹಾಯ ಮಾಡೋದಕ್ಕೆ ಹೋಗಬೇಕು? ಆ ದೇಶದ ಆರ್ಥಿಕ ಸಮಸ್ಯೆಗಳಿಗೆ ಭಾರತ ಯಾಕೆ ಸ್ಪಂದಿಸಬೇಕು? ನಾವು ಏನು ಮಾಡಿದ್ರು ಭಾರತ ನಮಗೆ ಸಹಾಯ ಮಾಡೇ ಮಾಡುತ್ತೆ, ಮಾಡ್ತಲೇ ಇರುತ್ತೆ ಅಂತ ಮಾಲ್ಡೀವ್ಸ್ಗೆ ಗೊತ್ತು. ಹೀಗಾಗಿ ಅವರು ಬಾಯಿಗೆ ಬಂದ ಹಾಗೆ ಭಾರತದ ವಿರುದ್ಧ ಬೊಗಳ್ತಾರೆ, ಆಮೇಲೂ ಸಹಾಯ ಕೇಳ್ಕೊಂಡು ಬರ್ತಾರೆ. ಹಾಗೆ ಬರಬಹುದು ಅನ್ನೋದನ್ನ ಭಾರತ ಅವರಿಗೆ ಕಲಿಸಿಕೊಟ್ಟಿದೆ. ಈ ಹಿಂದೆ ಮಾಲ್ಡೀವ್ಸ್ ಆಡಳಿತವನ್ನ ಬೀಳಿಸಿ ಅಲ್ಲಿನ ಅಧ್ಯಕ್ಷನನ್ನ ಪದಚ್ಯುತಗೊಳಿಸಿ ಅದನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ನಡೆದ ಸಂಚನ್ನ ವಿಫಲಗೊಳಿಸಿದ್ದು ಮಾಲ್ಡೀವ್ಸ್ ಸರ್ಕಾರವನ್ನ ಮತ್ತು ಅದರ ಅಧ್ಯಕ್ಷನ ಪ್ರಾಣವನ್ನ ಕಾಪಾಡಿದ್ದು ಭಾರತ. ಇನ್ನು ಅಲ್ಲಿಂದ ಇಲ್ಲಿವರೆಗೆ ಮಾಲ್ಡೀವ್ಸ್ನಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ಅವರು ಮೊದಲು ಭಾರತಕ್ಕೆ ಭೇಟಿ ಕೊಡ್ತಾ ಇದ್ರು. ಮಾಲ್ಡೀವ್ಸ್ನಲ್ಲಿ ಭಾರತ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ, ಸಾಕಷ್ಟು ಸಾಲ ಕೊಟ್ಟಿದೆ. ಇಂಥ ಮಾಲ್ಡೀವ್ಸ್ ಅಲ್ಲಿ ಕಳೆದ ಬಾರಿ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಮೂಲಕ ಅಧಿಕಾರವನ್ನು ಹಿಡ್ಕೊಂಡಿದ್ದು ಈ ಮುಯ್ಜು. ಆತನಿಗೆ ಅವತ್ತು ಪಾಕಿಸ್ತಾನ, ಟರ್ಕಿ ಹಾಗೂ ಚೈನಾಗಳು ಅತ್ಯಾಪ್ತವಾಗಿ ಕಾಣಿಸ್ಕೊಂಡ್ವು. ಮುಯ್ಜು ಅಧಿಕಾರವನ್ನು ವಹಿಸಿಕೊಂಡು ಕೂಡಲೇ ಟರ್ಕಿ ಹಾಗೂ ಚೈನಾಗೆ ಭೇಟಿ ಕೊಟ್ಟಿದ್ದೇ ಹೊರತು ಭಾರತಕ್ಕಲ್ಲ. ಇನ್ನು ಮಾಲ್ಡೀವ್ಸ್ ನಲ್ಲಿ ಯಾವುದೇ ವಿದೇಶಿ ಶಕ್ತಿಗಳು ಬೇಕಿಲ್ಲ ಅಂತ ಮಾತಾಡಿದ್ದ ಮುಯ್ಜು ಚೈನಾದ ಶಿಯಾಂಗ್ ಯಾಂಗ್ 3 ಅನ್ನೋ ಸ್ಪೈ ಹಡಗಿಗೆ ಲಂಗರ್ ಹಾಕೋದಕ್ಕೆ ಮಾಲ್ಡೀವ್ಸ್ ಅಲ್ಲಿ ಅವಕಾಶ ಕೊಟ್ಟ. ಆ ಹಡಗು ಈ ಭಾಗದಲ್ಲಿ ಸರ್ವೆ ಮಾಡೋದಕ್ಕೆ ಬಂದಿತ್ತು. ಇಲ್ಲಿನ ಸಮುದ್ರದ ಆಳದ ಬಗ್ಗೆ ಅಧ್ಯಯನ ಮಾಡುವ ಮೂಲಕ ಸಬ್ಮರಿನ್ ವಾರ್ಫೇರ್ಗೆ ಆ ಮಾಹಿತಿಯನ್ನು ಅವರು ಬಳಸ್ಕೋತಾರೆ. ಹಿಂದೂ ಮಹಾಸಾಗರದಲ್ಲಿ ಚೈನಾದ ಸಬ್ಮರಿನ್ ವಾರ್ಫೇರ್ ಅಂದ್ರೆ ಅದು ಭಾರತದ ವಿರುದ್ಧ ಅಲ್ವಾ? ಇಲ್ಲಿ ಭಾರತದ ರಕ್ಷಣೆಗೆ ಧಕ್ಕೆ ಬರುವ ಥರದ ಚಟುವಟಿಕೆಗಳಿಗೆ ಮಾಲ್ಡೀವ್ಸ್ ಚೈನಾಗೆ ಅವಕಾಶವನ್ನು ಕೊಡುತ್ತೆ. ಈಗ ಭಾರತ ಭೇಟಿಯ ಸಂದರ್ಭದಲ್ಲಿ ಮುಯ್ಜು ನಾವು ಭಾರತದ ರಕ್ಷಣೆಗೆ ಧಕ್ಕೆ ತರುವ ಥರದ ಯಾವ ಕೆಲಸವನ್ನೂ ಮಾಡೋದಿಲ್ಲ, ಭಾರತ ನಮ್ಮ ಸಾಂಪ್ರದಾಯಿಕ ಮಿತ್ರ, ನಮ್ಮ ಮೇಲೆ ಭಾರತದ ಋಣ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಭಾರತ ಅನ್ನೋ ದೇಶ ಖುಷಿಯಾಗಿ ಹೋಗೋದಕ್ಕೆ ಇಷ್ಟು ಸಾಕು ನೋಡಿ. ಇನ್ನು ಈಗ ಅಧಿಕಾರಕ್ಕೆ ಬಂದು 1 ವರ್ಷ ಆದ ಮೇಲೆ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಭಾರತ ಅನ್ನೋ ದೇಶ ಯಾಕೆ ನೆನಪಾಗ್ತಾ ಇದೆ? ಗೆಳೆಯರೆ, ಭಾರತದ ವಿರುದ್ಧ ಮಾಲ್ಡೀವ್ಸ್ ವಿಷ ಕಕ್ಕೋದಕ್ಕೆ ಶುರು ಮಾಡಿದ ಹಿನ್ನೆಲೆಯಲ್ಲಿ ಭಾರತದ ಪ್ರಧಾನಿ ಲಕ್ಷದ್ವೀಪಕ್ಕೆ ಹೋಗಿ ಒಂದಷ್ಟು ಫೋಟೋ ಹಾಕಿದ್ದು ನಿಮಗೆ ನೆನಪಿದೆ ಅಲ್ವಾ? ಅದರ ಬೆನ್ನಲ್ಲೇ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಶುರುವಾಯಿತು. ಪ್ರವಾಸೋದ್ಯಮದಿಂದ ಅವರಿಗೆ ಬರ್ತಾ ಇದ್ದ ಆದಾಯಕ್ಕೆ ಕಲ್ಲು ಬಿತ್ತು. ಚೈನಾಗ್ ಹೋದ ಮುಯ್ಜು ನಿಮ್ಮ ಪ್ರವಾಸಿಗಳನ್ನು ನಮ್ಮ ದೇಶಕ್ಕೆ ಕಳುಹಿಸಿ ಅಂತ ಕೇಳಿಕೊಂಡ್ರು. ಅವರು ಬಂದರೂ ಕೂಡ ಭಾರತದ ಪ್ರವಾಸಿಗರಿಂದ ಬರುವಷ್ಟು ಆದಾಯ ಮಾಲ್ಡೀವ್ಸ್ಗೆ ಬರೋದಿಲ್ಲ. ಇನ್ನು ಮಾಲ್ಡೀವ್ಸ್ನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅವರ ಫಾರೆಕ್ಸ್ ರಿಸರ್ವ್ ಖಾಲಿಯಾಗಿದೆ. ಅಲ್ಲಿಗ ಸೆಪ್ಟೆಂಬರ್ ತಿಂಗಳ ಲೆಕ್ಕಾಚಾರದ ಪ್ರಕಾರ $440 ಮಿಲಿಯನ್ ಮಾತ್ರ ರಿಸರ್ವ್ ಇದೆ. ಮಾಲ್ಡೀವ್ಸ್ ಅನ್ನೋದು ಪ್ರತಿಯೊಂದನ್ನು ಹೊರಗಿನಿಂದ ಆಮದು ಮಾಡಿಕೊಳ್ಳೋ ದೇಶ. ಮೀನು ಬಿಟ್ಟು ಬೇರೆಲ್ಲ ಕೂಡ ಅವರಿಗೆ ಹೊರಗಿಂದಲೇ ಬರಬೇಕು. ಸೊ $440 ಮಿಲಿಯನ್ ಅಂದ್ರೆ ಇನ್ನು 2 ತಿಂಗಳು ಆಮದು ಮಾಡಿಕೊಳ್ಳೋದಕ್ಕೆ ಬೇಕಾಗುವಷ್ಟು ಹಣ ಮಾತ್ರ. ಆಮೇಲೆ ಇನ್ನೇನು ಮಾಡಬೇಕು? ಇನ್ನು 2025ರಲ್ಲಿ ಅವರು ವಾಪಸ್ಸು ಕೊಡಬೇಕಾದ ಸಾಲದ ಕಂತು ಮತ್ತು ಅದರ ಮೇಲಿನ ಬಡ್ಡಿಯ ಮೊತ್ತ $600 ಮಿಲಿಯನ್ ಆಗುತ್ತೆ. ಅದು ಮುಂದಿನ ವರ್ಷಕ್ಕೆ ಅಂದರೆ 2026ಕ್ಕೆ $1 ಬಿಲಿಯನ್ ತಲುಪುತ್ತೆ. ಅಂದರೆ ಈ ಹಿಂದೆ ಮಾಲ್ಡೀವ್ಸ್ ಮಾಡಿಕೊಂಡಿರೋ ಸಾಲ ಮತ್ತು ಅದರ ಬಡ್ಡಿಯ ಕಂತುಗಳನ್ನು ಕಟ್ಟಬೇಕಲ್ಲ, ಆ ಹಣ ಇದು. ಇದನ್ನು ವಾಪಸ್ಸು ಕೊಡೋದಕ್ಕೆ ಕೂಡ ಅವ್ರ ಹತ್ರ ಹಣ ಇಲ್ಲ. ಈ ಮಾಲ್ಡೀವ್ಸ್ನ ಒಟ್ಟು ಸಾಲ ಇದುವರೆಗೆ ಸುಮಾರು $8 ಬಿಲಿಯನ್ ನಷ್ಟಿದೆ. ಅದರಲ್ಲಿ ಭಾರತ ಮತ್ತು ಚೈನಾಗಳಿಗೆ ಸುಮಾರು ತಲಾ $1.4 ಬಿಲಿಯನ್ ನಷ್ಟು ಹಣ ಕೊಡಬೇಕು. ಅಣ್ಣ ಮೊನ್ನೆ ಚೈನಾಗ್ ಹೋಗಿ ಅಲ್ಲಿ ಭಾರತದ ವಿರುದ್ಧ ಮಾತಾಡಿ ಕುಚು ದೇದೆ ಬಾಬಾ ಅಂತ ಕೇಳ್ಕೊಂಡಿದ್ದ. ಆದರೆ ಚೈನಾ ನೀವು ಕೊಡಬೇಕಿರೋ ಸಾಲದ ಕಂತನ್ನು ಬೇಕಾದ್ರೆ ಇನ್ನೊಂದಷ್ಟು ವರ್ಷ ಕೊಡಬೇಡಿ, ಆದರೆ ಹೊಸದು ಮಾತ್ರ ಏನು ಕೇಳಬೇಡಿ ಅಂತ ಹೇಳಿ ಕೈಯೆಲ್ಲ ಆಡಿಸಿ ಕಳುಹಿಸ್ಕೊಡ್ತು. ಟರ್ಕಿಯನ್ನು ಹೋಗಿ ಕೇಳಿದ್ರೆ ಅವ್ರು ನಮ್ಮ ಡ್ರೋನ್ ಇವೆ, ಬೇಕಾದ್ರೆ ಸಾಲ ಕೊಡ್ತೀವಿ, ತಗೊಂಡು ಹೋಗಿ ನಿಮ್ಮ ಸಮುದ್ರದ ಮೇಲೆ ಗಸ್ತು ತಿರುಗಿಸ್ಕೊಳ್ಳಿ ಅಂತ ಹೇಳಿದ್ರು. ಹಣ ಕೊಡೋ ಬಗ್ಗೆ ಮಾತು ಆಡಲಿಲ್ಲ. ಈಗ ಆಪದ್ ಬಾಂಧವ ಮತ್ತು ಹಳೆ ಗಂಡ ಭಾರತದ ನೆನಪಾಗಿದೆ. ಮುಯ್ಜು ಭಾರತ ಯಾತ್ರೆ ಶುರುವಾಗಿದೆ. ಈಗ ಭಾರತದಿಂದ ಮುಯ್ಜು ಬಯಸ್ತಾ ಇರೋದು ಏನು?
ಅವರಿಗೆ ಅರ್ಜೆಂಟಾಗಿ ಆರ್ಥಿಕ ಸಹಾಯ ಬೇಕು, ಸಾಫ್ಟ್ ಲೋನ್ ಬೇಕು, ಅನುದಾನ ಬೇಕು. ಹಾಗೆ ಸುಮಾರು $400 ಮಿಲಿಯನ್ ಕರೆನ್ಸಿ ಸ್ವ್ಯಾಪಿಂಗ್ ಕೂಡ ಅರ್ಜೆಂಟಾಗಿ ಆಗಬೇಕು. ಈ ಹಿಂದೆ ಇದೇ ರೀತಿಯ ಸಹಾಯವನ್ನು ಭಾರತ ಶ್ರೀಲಂಕಾಗೂ ಮಾಡಿತ್ತು. ಈಗ ನಮಗೂ ಅದನ್ನೇ ಮಾಡಿ ಅಂತ ಮುಯ್ಸು ಕೇಳೋದಕ್ಕೆ ಬಂದಿದ್ದಾರೆ. ಭಾರತ ನಮ್ಮ ಸಾಂಪ್ರದಾಯಿಕ ಮಿತ್ರ. ಭಾರತಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ಮೇಲಿರೋ ಭಾರಗಳು ಎಲ್ಲದರ ಬಗ್ಗೆ ಗೊತ್ತಿದೆ. ನಮ್ಮನ್ನು ಭಾರತ ಅರ್ಥ ಮಾಡ್ಕೊಳ್ಳುತ್ತೆ, ಖಂಡಿತ ನಮಗೆ ಸಹಾಯ ಮಾಡುತ್ತೆ ಅಂತ ಭಾರತಕ್ಕೆ ಬರೋ ಮುಂಚೆ BBC-ಗೆ ಇಂಟರ್ವ್ಯೂ ಕೊಟ್ಟೇ ಈ ಮುಯ್ಸು ಭಾರತಕ್ಕೆ ಬಂದಿರೋದು. ಈಗ ಭಾರತ ಏನು ಮಾಡುತ್ತೆ? ಚೈನಾಗೆ ನೌಕಾ ನೆಲೆ, ಸೇನಾ ನೆಲೆಗಳನ್ನು ಮಾಡ್ಕೊಳ್ಳೋದಕ್ಕೆ ತನ್ನದೇ ದ್ವೀಪಗಳನ್ನು ಬಿಟ್ಟುಕೊಡ್ತಾ ಇರೋ ಮ್ಯಾಲ್ಡೀವ್ಸ್ಗೆ ಭಾರತದ ಸೈನಿಕರು ಇಲ್ಲಿರೋದು ಬೇಡ ಅಂತ ಹೇಳಿದ ಮ್ಯಾಲ್ಡೀವ್ಸ್ಗೆ ಭಾರತದ ಪ್ರಧಾನಿಯ ವಿರುದ್ಧ ಅತ್ಯಂತ ಕೀಳಾಗಿ ಮಾತನಾಡಿದ ಜನಪ್ರತಿನಿಧಿಗಳಿರುವ ಮ್ಯಾಲ್ಡೀವ್ಸ್ಗೆ ಇಂಡಿಯಾ ಔಟ್ ಅಂತ ಹೇಳಿದ ರಾಜಕಾರಣಿಗಳನ್ನು ಅದೇ ಕಾರಣಕ್ಕೆ ಗೆಲ್ಲಿಸಿಕೊಂಡು ಬಂದ ಜನ ಇರೋ ಮ್ಯಾಲ್ಡೀವ್ಸ್ಗೆ ಭಾರತ ಈಗ ಸಹಾಯ ಮಾಡಬೇಕಾ? ಮ್ಯಾಲ್ಡೀವ್ಸ್ ಭಾರತಕ್ಕೆ ಜಲಗಡಿಗಳ ರಕ್ಷಣೆಯ ಕಾರಣದಿಂದಾಗಿ ಬೇಕು ಅನ್ನೋದು ನಿಜ. ಹಿಂದೂ ಮಹಾಸಾಗರದಲ್ಲಿ ಮ್ಯಾಲ್ಡೀವ್ಸ್ ಆಯಕಟ್ಟಿನ ಜಾಗದಲ್ಲಿದೆ. ಭಾರತದ ಸಾಗರ ರಕ್ಷಣೆಯ ದೃಷ್ಟಿಯಿಂದ ಈ ಭಾಗದಲ್ಲಿ ಚೈನಾದ ಪಾರಮ್ಯ ಹೆಚ್ಚಾಗಬಾರದು ಅನ್ನೋ ಕಾರಣಕ್ಕೆ ಭಾರತದ ಸಮುದ್ರ ಗಡಿಗಳ ಮೂಲಕ ಭಯೋತ್ಪಾದಕರು ಹಾಗೂ ಕಳ್ಳ ಸಾಗಾಣಿಕೆದಾರರು ನುಸುಳಬಾರದು ಅನ್ನೋ ಕಾರಣಕ್ಕೆ ಮ್ಯಾಲ್ಡೀವ್ಸ್ ಮೇಲೆ ಭಾರತದ ಒಂದು ಹಿಡಿತ ಇರಬೇಕು, ಅಲ್ಲಿ ಭಾರತದ ಪ್ರೆಸೆನ್ಸ್ ಇರಬೇಕು. ಇವೆಲ್ಲ ಕೂಡ ನಿಜಾನೇ. ಆದರೆ ಅದಕ್ಕಾಗಿ ಅವರು ಮಾಡೋ ಎಲ್ಲ ದ್ರೋಹಗಳನ್ನು ಸಹಿಸಿಕೊಂಡು ಪ್ರತಿ ಬಾರಿ ಸಹಾಯ ಮಾಡಿಕೊಂಡೇ ಇರಬೇಕಾ? ಕೊಟ್ಟ ಸಹಾಯಕ್ಕೊಂದು ಪ್ರತಿಫಲನಾದರೂ ಬೇಡವಾ? ಸರ್ಕಾರಗಳು ಬದಲಾದಾಗಲೆಲ್ಲ ಪಾಲುದಾರರನ್ನು ಬದಲಾಯಿಸುವ ದೇಶಗಳ ಜೊತೆ ಭಾರತ ಬೇರೆಯದ್ದೇ ರೀತಿಯಲ್ಲಿ ವರ್ತಿಸೋದನ್ನ ಕಲಿಬೇಕಲ್ವಾ? ಶ್ರೀಲಂಕಾಗೆ ಸಹಾಯ ಮಾಡಿದ ಚೈನಾ ಅಲ್ಲಿನ ಹಂಬಂತೋಟ ಬಂದರನ್ನು 99 ವರ್ಷಗಳ ಕಾಲ ಲೀಸಿಗೆ ಪಡ್ಕೊಂಡಿದೆ. ಅಲ್ಲಿಂದ ಚೈನಾನ ಎಬ್ಬಿಸೋದಕ್ಕೆ ಲಂಕಾಗಿನ್ನೂ ಸಾಧ್ಯ ಆಗೋದೇ ಇಲ್ಲ. ಪಾಕಿಸ್ತಾನಕ್ಕೆ ಸಹಾಯ ಮಾಡಿರೋ ಚೈನಾ ಅಲ್ಲಿನ ಗ್ವಾದಾರ್ ಬಂದರಿನ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿದೆ. ಜೊತೆಗೆ ಅಲ್ಲಿನ ಸಾಕಷ್ಟು ಆಸ್ತಿಗಳನ್ನು ಲೀಸಿಗೆ ಹಾಕ್ಕೊಂಡಿದೆ. ಭಾರತ ಕೂಡ ಈ ರೀತಿಯಲ್ಲಿ ಯೋಚನೆ ಮಾಡೋದು ಯಾವಾಗ? ನಮ್ಮನ್ನ ಬೈದವರಿಗೆ, ಕೃತಜ್ಞತೆಯೇ ಇಲ್ಲದವರಿಗೆ ಕೂಡ ಸಹಾಯ ಮಾಡ್ತೀವಿ, ಅವರ ಮನಸ್ಸು ನಾಳೆ ಬದಲಾಗುತ್ತೆ, ನಾಡಿದ್ದು ಬದಲಾಗುತ್ತೆ ಅನ್ನೋ ಭಾರತದ ಮನಸ್ಥಿತಿ ಮೊದಲು ಬದಲಾಗಬೇಕಾ ಬೇಡವಾ? ಇದು ಗೆಳೆಯರೆ ಮ್ಯಾಲ್ಡೀವ್ಸ್ ಅಧ್ಯಕ್ಷನ ಭಾರತ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.